ಗ್ಯಾರಂಟಿ ಯೋಜನೆ, ಅದರಲ್ಲೂ ಗೃಹಲಕ್ಷ್ಮಿ ಹಣ ಸೊಸೆಗೆ ಬರುತ್ತಾ ಮಗಳಿಗೆ ಬರುತ್ತಾ ಅನ್ನೋ ಪ್ರಶ್ನೆ. ಅದೇನ್ರಿ ಇದು ಸೊಸೆಗೆ ಬರುತ್ತಾ ಮಗಳಿಗೆ ಬರುತ್ತಾ ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಆದರೆ ಈ ಸುದ್ದಿನ ನೀವು ಡಿಟೇಲ್ಡ್ ಆಗಿ ನೋಡಿದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಗೃಹಲಕ್ಷ್ಮಿ ಹಣ ಅದರ ಫಲಾನುಭವಿ ಸೊಸೆ ಆಗ್ತಾರಾ ಮಗಳಾಗ್ತಾರಾ ಅನ್ನೋದು ಪ್ರಶ್ನೆ. ಈಗ ಸೊಸೆ ಮಗಳಿಗೆ ಮಾತ್ರ ಗೃಹಲಕ್ಷ್ಮಿಯ 2,000 ರೂಪಾಯಿ ಬರುತ್ತಾ? ಅರ್ಹರಿಗೆ ತಪ್ಪೋದಿಲ್ಲ ಗೃಹಲಕ್ಷ್ಮಿಯ 2,000 ರೂಪಾಯಿ. ಹೌದು, ಹಾಗಾದ್ರೆ ಯಾರು ಅರ್ಹರು ಅನ್ನೋದು ಪ್ರಶ್ನೆ ಇಲ್ಲಿ. ಅಂದ್ರೆ ಅರ್ಹರು ಯಾರು ಅಂತ ಹುಡುಕೋದೇ ಒಂದು ಸವಾಲಾಗ್ತಾ ಇದೆ. ಗೃಹಲಕ್ಷ್ಮಿ ಸ್ಕೀಮ್ ಪರಿಷ್ಕರಣೆ ಮಾಡ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಸರ್ಕಾರ. ಗೃಹಲಕ್ಷ್ಮಿ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕು. ಈ ಬಾರಿ ಗೃಹಲಕ್ಷ್ಮಿ ಸ್ಕೀಮ್ಗೆ ಹೊಸ ಗೈಡ್ಲೈನ್ ಜಾರಿ ಆಗ್ತಾ ಇದೆ. ಮುಖ್ಯಮಂತ್ರಿ ಆದ ತಕ್ಷಣದಿಂದ ಈ ವಿಚಾರ ಬಹಳ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆಮೇಲೆ ಅನರ್ಹರಿಗೆ ಯಾವುದೂ ಕೂಡ ತಲುಪಬಾರದು. ಫೈನ್, ದಟ್ ಈಸ್ ವೆರಿ ಗುಡ್ ಡಿಸಿಷನ್ ಅಂಡ್ ಆಕ್ಷನ್. ಈಗ ಮಗಳು ಮತ್ತು ಸೊಸೆ ಒಂದು ಮನೆಯಲ್ಲಿ ಇದ್ದಾರೆ ಅಂದರೆ ಮಗಳು ಕೂಡ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾರೋ ಇಲ್ವೋ ಅನ್ನೋದು ಕೂಡ ಒಂದು ಪ್ರಶ್ನೆ. ಆದರೆ ಈಗ ಸದ್ಯಕ್ಕೆ ಜಟಿಲವಾಗ್ತಾ ಇರುವಂಥ ವಿಷಯ ಏನು ಅಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಮುಖ ಬದಲಾವಣೆ. ಏನದು ಬದಲಾವಣೆ? ಲೆಟ್ಸ್ ಲುಕ್ ಇನ್ ಟು ಇಟ್. ನೋಡ್ತಾ ಹೋಗೋಣ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ. ಏನದು? ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂಥ ಮಹಿಳೆ ನಿಧನರಾದರೆ ಅವರ ಮುಂದಿನ ವಾರಸದಾರರು ಯಾರಾಗಬೇಕು? ವಾರಸದಾರರು ಸರಿಯಾಗಬೇಕು, ಗೊಂದಲ ಪರಿಹಾರ ಆಗಬೇಕು ಅಂತಲೇ ಬದಲಾವಣೆ ತಂದಿದೆ ಸರ್ಕಾರ. ಸೊಸೆ ಅಥವಾ ಮಗಳು ಇಬ್ಬರಲ್ಲಿ ಒಬ್ರಿಗೆ ಮಾತ್ರ ಲಾಭ. ಆದರೆ ಹೆಸರು ಕಡ್ಡಾಯವಾಗಿ ಅದೇ ಪಡಿತರ ಚೀಟಿಯಲ್ಲಿರಬೇಕು, ರೇಷನ್ ಕಾರ್ಡಲ್ಲಿರಬೇಕು. ಫಲಾನುಭವಿಗಳ ಬಳಿ BPL ಅಥವಾ APL ಕಾರ್ಡ್ ಇರಲೇಬೇಕು. ದೇ ಮಸ್ಟ್ ಹ್ಯಾವ್. ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅರ್ಜಿ ಹಾಕೋ ಪ್ರಸಂಗ ಬರಲ್ಲ, ಹಾಗಾಗಿ ಹಾಕಬೇಡಿ. BPL ನಿಂದ APLಗೆ ವರ್ಗಾವಣೆ ಆದರೂ ಕೂಡ ಅರ್ಜಿ ಏನಾಗುತ್ತೆ? ನಿಷಿದ್ಧವಾಗುತ್ತೆ. ಓಕೆ, ಈಗೇನೀಗ ಹೌದಲ್ವಾ? ಗೃಹಲಕ್ಷ್ಮಿಗೆ ದಾಖಲೆ ಕಡ್ಡಾಯ, ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಿಯಮಗಳೇನಿದ್ದಾವೆ ಸರಿ. ಆದರೆ ಅರ್ಹರಿಗೆ ಫಲಾನುಭವಿಗಳು ಯಾರಾಗಬೇಕು ಅಂತ ಇದೆಯಲ್ಲ, ಅವ್ರಿಗೆ ಸಿಗಲೇಬೇಕಲ್ಲ. ಎಸ್, ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿಗೆ ದಾಖಲೆ ಕಡ್ಡಾಯ. ಮನೆ ಯಜಮಾನಿ ಹೆಸರು ಮತ್ತು ಆಧಾರ್ ಸಂಖ್ಯೆ, ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರಗಳು, ಫಲಾನುಭವಿಯ ಒಂದು ಜಾತಿ, ಆದಾಯ ಪ್ರಮಾಣ ಪತ್ರ, ಆಮೇಲೆ ಫಲಾನುಭವಿಯ ಪತಿಯ ಹೆಸರು ಜೊತೆಗೆ ಆಧಾರ್ ಸಂಖ್ಯೆ, APL ಆಗಿರ್ಬೋದು ಅಥವಾ BPL ಪಡಿತರ ಚೀಟಿ ಬೇಕೇ ಬೇಕು, ಅದು ಕಡ್ಡಾಯ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ದೀಪಾ ಕುಕ್ಕುವಾಡ ಮತ್ತಷ್ಟು ಮಾಹಿತಿ ನೀಡ್ತಾರೆ ಆನ್ ಫೋನ್. ಓಕೆ ದೀಪಾ, ಏನಿದೆ ಆ್ಯಕ್ಚುಲ್ ಸಮಸ್ಯೆ? ಯಾವ ಕಾರಣಕ್ಕಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ? ವಾಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಇನ್ ದಿಸ್? ಏನು ಪ್ರಮುಖವಾದ ಸಮಸ್ಯೆ ಏನಿದ್ರಲ್ಲಿ? ರಾಘವ್ ಸೂರ್ಯ, ಅಂದ್ರೆ ಒಂದೇ ಒಂದು ಫೋನ್ ನಂಬರ್ನ ಇಟ್ಕೊಂಡು ಮೂರ್ ಜನ ಫಲಾನುಭವಿಗಳು ಇದ್ರು, 2,000 ಜನರು ಹೋಗ್ತು ಅನ್ನುವಂತಹದ್ದು ಒಂದು ವಿಚಾರ. ಮತ್ತೆ ಯಾರು ತಿಳ್ಕೊಂಡಿರ್ತಾರೆ ಅಂತವರ ಅಕೌಂಟ್ಗೂ ಕೂಡ ಹೋಗ್ತಾ ಇತ್ತು ಕೂಡ ಅದನ್ನ ಡಿಕ್ಲರೇಷನ್ ಮಾಡಿಲ್ಲ ಅನ್ನುವಂತಹದ್ದು. ಅಂದ್ರೆ ಈಗ ಸಹಜವಾಗಿ ಆನ್ಲೈನ್ ಆಪ್ಗಳಿದೆ, ಅಂದ್ರೆ ಫೋನ್ ಪೇ, ಗೂಗಲ್ ಪೇಲಿ ಅವರು ರಿಜಿಸ್ಟರ್ ಆಗಿರ್ತಾರೆ ಅಥವಾ ATM ಕಾರ್ಡ್ಸ್ ಇರುತ್ತೆ. ಸೊ ತೀರ್ಕೊಂಡ ನಂತರದಲ್ಲಿ ಬ್ಯಾಂಕಿಗೆ ಅಪ್ಡೇಟ್ ಮಾಡಿರಲ್ಲ. ಸೊ ಹಾಗಾಗಿ ಪ್ರತಿ ತಿಂಗಳು ಹಣ ಹಾಕುವಂತೆ ಆಗ್ತಿರ್ತಾರೆ. ಬಿಡಿಸ್ಕೊಳ್ಳೋರು ಯಾರು, ಆ ಹಣ ಯೂಸ್ ಮಾಡೋರು ಯಾರು ಅನ್ನೋ ಒಂದಿಷ್ಟು ಸಮಸ್ಯೆಗಳು ಶುರುವಾಗಿತ್ತು. ಹೀಗಾಗಿ ಅವೆಲ್ಲವನ್ನೂ ಕೂಡ ಬಗೆಹರಿಸಬೇಕು ಅಂತಂದ್ರೆ ಒಂದು ದೀಪ ಇಂಟರ್ವ್ಯೂನ್ ಆಗ್ತಾ ಇದ್ದೀನಿ. ಈಗ ಒಂದು ಆರಂಭದಲ್ಲಿ ಒಂದು ಸಮಸ್ಯೆ ಆಯ್ತಲ್ಲ, ಈ ಫಲಾನುಭವಿ ಗೃಹಲಕ್ಷ್ಮಿ ಹಣ ಮಗಳಿಗೆ ಬರಬೇಕಾ ಸೊಸೆಗೆ ಬರಬೇಕಾ ಅನ್ನೋ ಪ್ರಶ್ನೆ ಬಂತಲ್ಲ, ಅದು ಯಾಕೆ? ಕುಟುಂಬದಲ್ಲಿ 3 ರಿಂದ 4 ಜನರು ಅಥವಾ 5-6 ಜನ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ
ಅಲ್ಲಿ ಆ ಯಜಮಾನಿ ಯಾರು ಅನ್ನುವಂತಹದ್ದನ್ನ ಪ್ರಮುಖವಾಗಿ ತೋರಿಸ್ಬೇಕಿತ್ತು. ಅಂದ್ರೆ ನೀವು ಯಾರ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಬೇಕು ಅಂತಂದು ಡಿಸೈಡ್ ಮಾಡುತ್ತೋ ಕುಟುಂಬ, ಅದರಲ್ಲಿ ಅವರು ಅವರನ್ನ ಯಜಮಾನಿ ಮಾಡಬಹುದು. ಅಂದ್ರೆ ಅದು ಮಗಳಾಗಿರ್ಬಹುದು, ಸೊಸೆ ಆಗಿರ್ಬಹುದು, ಅಥವಾ ತಾಯಿ ಆಗಿರ್ಬಹುದು. ಯಾರ ಖಾತೆಗೆ ಬೇಕು ಅನ್ನುವಂತಹದ್ದು ಮಾಡುವಂತಹ ಒಂದಿಷ್ಟು ರೂಲ್ಸ್ ಅನ್ನ ಹಾಕ್ಲಾಗಿತ್ತು. ಅದರಂತೆಯೂ ಕೂಡ ನಡ್ಕೊಂಡು ಹೋಗ್ತಿತ್ತು. ಇಲ್ಲಿ ಪ್ರಮುಖವಾಗಿ ಆಗಿರುವಂತಹದ್ದು ಈ ಫ್ಯಾಮಿಲಿಗಳಲ್ಲಿ ಗೃಹಲಕ್ಷ್ಮಿ ಹಣ ಕೊಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ರೇಷನ್ ಕಾರ್ಡ್ ಗಳನ್ನ ಡಿವೈಡ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರು ಅನ್ನುವಂತಹದ್ದು ಕೂಡ ಚರ್ಚೆ ಇದೆ. ಅಂದ್ರೆ ಈಗ ಸೊಸೆ ಮಗ ಇದ್ರು ಅಂತಂದ್ರೆ ಅವರು ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದು, ಆ ರೀತಿಯಾದಂತಹದ್ದು ಕೂಡ ವ್ಯವಸ್ಥೆ ಇತ್ತು. ಹಾಗಾಗಿ ಒಂದು ಯಾರು ತೀರ್ಕೊಂಡಿರ್ತಾರೆ ಅವರ ಹಣವನ್ನು ಕೂಡ ಉಪಯೋಗಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೊಂದು ನಾ ಹೇಳ್ದಂತೆ ಒಂದೇ ಫೋನ್ ನಂಬರ್ ನ ಇಟ್ಕೊಂಡು 3 ಜನ ಅಂದ್ರೆ 3 ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿಸ್ಕೊಳ್ತಿದ್ದಾರೆ. ಅಂದ್ರೆ ಹಣ ಸರ್ಕಾರ ಹಾಕ್ತಾ ಇದ್ರು ಕೂಡ ಅದನ್ನ ಸರ್ಕಾರದ ಹಣ ಬರ್ತಿದೆ ಅನ್ನುವಂತಹದ್ದ ಇದರಲ್ಲಿ ಫಲಾನುಭವಿಗಳು ತೆಗೆದುಕೊಳ್ತಿದ್ರು ಅನ್ನುವಂತಹ ನಿಟ್ಟಿನಲ್ಲೇ ಅರ್ಜಿಗಳನ್ನ ಹಾಕೋದಿಕ್ಕೆ ಇದೀಗ ಸರ್ಕಾರ ಅಂದ್ರೆ ಹಾಕಿ ಅಂತೇಳಿ ಸರ್ಕಾರ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಅರ್ಜಿ ಅಂದ್ರೆ ಇನ್ನು ಮತ್ತೊಮ್ಮೆ ಅರ್ಜಿಗಳು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಸ್ಕ್ರೂಟಿನಿ ಮಾಡಲಾಗುತ್ತೆ. ಅಂದ್ರೆ ಯಾರ್ಯಾರು ಈ ಗ್ಯಾರಂಟಿಯ ಏನು ಸಮಿತಿಯ ಒಂದಿಷ್ಟು ಜನ ಸದಸ್ಯರಿದ್ದಾರೆ ಅವರು ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಆ ಸದಸ್ಯರುಗಳನ್ನ ಮಾಡಲಾಗಿದೆ. ಅವರು ಒಂದು ಇಂತಿಂತ ಅರ್ಜಿ ಅನ್ನುವಂತಹದ್ದು ಈಗ ಊರಿನವರೇ ಆಗಿದ್ರೆ ಹೌದು ಈ ಮನೇಲಿ ಇಷ್ಟು ಜನ ಇದ್ದಾರೆ, ಇಂಥವ್ರು ಸೊಸೆ ಅಥವಾ ಇಂಥವ್ರು ಮಗಳು ಅನ್ನೋದು ಆಯಾಯ ಊರಿನವರಿಗೆ ಗೊತ್ತಾಗತ್ತೆ. ಹಾಗಾಗಿ ಆ ಮೂಲಕ ಸ್ಕ್ರೂಟಿನಿಯನ್ನ ಮಾಡ್ಬೇಕು ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದ್ರೆ ಇದನ್ನ ಯಾವ ರೀತಿಯಾಗಿ ಸರ್ಕಾರ ನಿಭಾಯಿಸುತ್ತೆ. ಓಕೆ ದೀಪಾ, ಇದ್ರ ಪ್ರಮಾಣ ಈ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಇದೆಯಾ ಅಥವಾ ಎಲ್ಲೋ ಒಂದೊಂದ್ ಕಡೆ ಹಿಂಗಾಗ್ತಾ ಇದೆಯಾ? ಏನಿದೆ ಕ್ಲಾರಿಟಿ ಏನಿದೆ? ಬಹುತೇಕ ಕಡೆಗಳಲ್ಲಿ ಇದಾಗಿದೆ ಎನ್ನುವಂತಹದ್ದು. ಅಂದ್ರೆ ಸುಮಾರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳಾಗಿದೆ. ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಮಿತಿ ಒಂದಿಷ್ಟು ಶಿಫಾರಸನ್ನ ಮಾಡಿತ್ತು. ಅಂದ್ರೆ ಪರಿಷ್ಕರಣೆ ಮಾಡ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಈ ಸಮಸ್ಯೆಗಳು ಇದೆ. ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ಒಂದು ಕ್ಲಾರಿಟಿ ಇರಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್. ಯಾಕಂದರೆ ಅವಶ್ಯಕತೆ ಇರೋರಿಗೆ ಒಂದೊಂದು ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ 2,000 ರೂಪಾಯಿ ಅನ್ನೋದು ಸುಮ್ಮನೆ ಸಣ್ಣ ಮೊತ್ತದ ದುಡ್ಡಲ್ಲ, ದೊಡ್ಡ ಪ್ರಮಾಣದ ದುಡ್ಡೇ. ಆದರೆ ನೀವು ಕೂಡ ಸಿಗ್ತಾ ಇದೆ ಅಂತ ಹೇಳಿದ ತಕ್ಷಣವೇ ಹೇಗೆ ಬೇಕಾಗಿ ಒಂದು ಮ್ಯಾನಿಪುಲೇಷನ್ ಮಾಡಿಕೊಂಡು ಅದನ್ನು ಪಡೆಯೋ ಪ್ರಯತ್ನ ಮಾಡಬೇಡಿ. ಸರ್ಕಾರಕ್ಕೂ ಪ್ರಾಬ್ಲಮ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಬೇರೆಯವರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಅದರ ಫಲಾನುಭವಿಗಳು ಅಲ್ಲದೇ ಇರೋರಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಏನಾಗಬೇಕು, ಏನಿದೆ ರೇಷನ್ ಕಾರ್ಡನ್ನು ಏನು ಮಾಡ್ಕೊಳ್ಬೇಕು, ನೀವು ಅಲ್ಲಿ ಅತಿ ಹೆಚ್ಚು ಲಾಭ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ಮಾಡ್ತಾಯಿದ್ರೆ ನಾನು ನಿಮ್ಮನ್ನು ಡೈರೆಕ್ಟಾಗಿ ಬ್ಲೇಮ್ ಮಾಡ್ತಾ ಇಲ್ಲ. ಆ ಮನಸ್ಥಿತಿ ಬೇಡ. ಯಾಕಂತ ಹೇಳಿದ್ರೆ ಎಲ್ಲರೂ ಅಲ್ವಾ, ಎಲ್ರಿಗೂ ಸಿಗಬೇಕು ತಾನೇ. ಸಿಗ್ತಾ ಇರುವಂಥದ್ದು ಗ್ಯಾರಂಟಿ ಉಚಿತ ಯೋಜನೆ ಆಗಿರುವಾಗ, ಉಚಿತ ಅಂತ ಹೇಳಿದ ತಕ್ಷಣ ಏನು ಸರ್ಕಾರದಿಂದ ತೆಗೆದು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಇದು ಎಲ್ಲ ಕಲೆಕ್ಟಿವ್ ಅಮೌಂಟ್ ಇಸ್ ದೇರ್, ಟ್ಯಾಕ್ಸ್ ಅಮೌಂಟ್ ಇಸ್ ದೇರ್ ಅಲ್ವಾ. ಸಾಮೂಹಿಕವಾಗಿ ಎಲ್ಲ ತೆರಿಗೆ ಮೊತ್ತ ಅಲ್ಲಿ ಇರುತ್ತೆ. ಹಾಗಾಗಿ ಅದು ಸದ್ಬಳಕೆ ಆಗಬೇಕು ಅನ್ನೋ ಒಂದೊಂದು ಸಣ್ಣ ಇಂಟೆನ್ಷನ್ ಇರಲಿ. ಹಿಂಗಿರುವಾಗ ಮಗಳು ಮದುವೆ ಆಗಿ ಹೋಗಿದ್ದರೆ ಬೇರೆಯವ್ರ ಮನೆಗೆ ಆ ಪ್ರಶ್ನೆ ಬರಲ್ಲ ಅಲ್ವಾ. ಆದರೆ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿಲ್ಲ, ಅದೇ ಮನೇಲಿದ್ದಾರೆ ಅಂತ ಹೇಳಿದಾಗ ಆವಾಗ ಪ್ರಶ್ನೆ ಬರುತ್ತೆ. ಅದು ತುಂಬ ಬಹಳ ಸುಲಭವಾಗಿ ಪರಿಹರಿಸ್ಕೊಳ್ಬೋದಾದಂಥ ಸಂಗತಿ ನಿಧಾನವಾಗಿ ಯೋಚನೆ ಮಾಡಿದರೆ. ಆದರೆ ಎಲ್ಲ ಕಡೆ ಇದೇ ರೀತಿ ಆಗಿದೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗಿದೆ ಅಂತ ಹೇಳಿದಾಗ ಆ ಸಮಸ್ಯೆ ಜ್ವಲಂತ ಸಮಸ್ಯೆ ಆಗುತ್ತೆ. ಹಾಗಾಗಿ ಸರ್ಕಾರ ಕೂಡ ಈಗ ನೂತನವಾಗಿ ಪರಿಷ್ಕರಣೆ ಮಾಡ್ತಾ ಇದೆ. ಅದು ನ್ಯಾಯಯುತವಾಗಿದ್ದಲ್ಲಿ ಅದಕ್ಕೆ ಸಹಕಾರ ಕೊಡಿ ಅನ್ನೋದು ಅಶ್ವವೇಗ ನ್ಯೂಸ್ನ ಒಂದು ಕಳಕಳಿ.